ಹಾಯ್ ಫ್ರೆಂಡ್ಸ್, ನಮ್ಮ ಈ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಏನಪ್ಪ ಅಂದರೆ ನನ್ನ ಮಗಳು ಬರ್ತಡೇ ಇತ್ತು. ಇವತ್ತು ಅವಳ ಬರ್ತಡೇಗೋಸ್ಕರ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ನೋಡಿ, ಚಿಕನ್ ಬಿರಿಯಾನಿಗೆ 3-4 ಈರುಳ್ಳಿ, 3 ಟೊಮೊಟೊ, ಕೊತ್ತಂಬರಿ, ಪುದೀನ ನೋಡಿ ಈ ಥರ ಎಲ್ಲ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೀವಿ. ಇದು ಬಿರಿಯಾನಿಗೆ ಈ ಥರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡು ನೋಡಿ, ಈ ಥರ ತಪ್ಪಲಿಗೆ ಎಣ್ಣೆ ಹಾಕ್ಕೊಂಡು ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಸೂರಿ ಮೇಥಿ, ಕಲ್ಲುವು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದ ನಂತರ ಈರುಳ್ಳಿ, ಟೊಮೊಟೊ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಬೇಕು. ನೋಡಿ, ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಫಸ್ಟು. ಅದು ಸ್ವಲ್ಪ ಪಲಾವ್ ಎಲೆ, ಕಸೂರಿ ಮೇಥಿ ಅವೆಲ್ಲ ಸ್ವಲ್ಪ ಹುರ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬೇಕು. ನೋಡಿ, ಈ ಥರ. ನಂತರ ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ. ನಾವು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡು ಹಂಗೆ ಹಾಕೋಣ ಒಗ್ಗರಣೆಗೆ ಅಂತ, ಆದರೆ ಅದನ್ನು ರುಬ್ಬೋ ಹಂಗಾಯಿತು. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ರುಬ್ಬಿ ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಅರಿಶಿನ ಸ್ವಲ್ಪ, ಈ ಥರ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿರೋ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಟೊಮೊಟೊ ಸೇರಿಸ್ಕೊಬೇಕು. ಟೊಮೊಟೊನ ಯಾಕಂದರೆ ಟೊಮೊಟೊ ಬೇಗ ಇದಾಗುತ್ತಲ್ವ, ಫ್ರೈ ಆಗುತ್ತಲ್ವ, ಅದಕ್ಕೆ ಫಸ್ಟು ಮಸಾಲೆ ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ಟೊಮೊಟೊನ ಸ್ವಲ್ಪ ಬಾಡಿಸ್ಕೋಬೇಕು. ನೆಕ್ಸ್ಟ್ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಲ್ಲ ಅದು ಮಸಾಲೆಗೆ ಉಪ್ಪು ಹಿಡಿಬೇಕಲ್ವಾ, ಎಲ್ಲ ಈ ರೀತಿ ಬಾಡಿಸ್ಕೋಬೇಕು. ನಂತರ ಚಿಕನ್ ಹಾಕಬೇಕು. ಬಾಡಿಸ್ಕೊಂಡಾದ್ಮೇಲೆ ಉಪ್ಪು ಹಾಕಿರೋ ಇದಕ್ಕೆ ಚಿಕನ್ ಹಾಕಿ ಚಿಕನ್ನು ಕೂಡ ಚೆನ್ನಾಗಿ ಆ ಮಸಾಲೆಯಲ್ಲಿ ಹುರ್ಕೋಬೇಕು. ನೋಡಿ, ಈ ಥರ ಬಿರಿಯಾನಿಗೆ ಅಂತಲೇ ಪೀಸ್ನ ಕಟ್ ಮಾಡಿಸ್ಕೊಂಡು ತೊಗೊಬಂದಿದ್ವಿ. ಈ ರೀತಿ ಇತ್ತು. ಎಲ್ಲ ಪೀಸೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ಚೆನ್ನಾಗಿ ಅದರಲ್ಲೇ ಸ್ವಲ್ಪ ಚಿಕನ್ನ ಬೇಯೋವರೆಗೂ ಬಿಡಬೇಕು. ನೋಡಿ, ಈ ಥರ ಮಸಾಲೆಯಲ್ಲೇ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಮೊಸರು, ಒಂದು 1/4 ಲೀಟ್ರ್, 1 ಬಟ್ಲು, 2 ಬಟ್ಲು ಅಷ್ಟು ಚಿಕ್ಕ ಬಟ್ಲಲ್ಲಿ 2 ಬಟ್ಲಷ್ಟು ಆಗೋಷ್ಟು ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಅದನ್ನು ಹುರ್ಕೊಂಡು ನಂತರ ಧನಿಯಾ ಪುಡಿ, ಮೆಣಸಿನ ಪುಡಿ, ಬಿರಿಯಾನಿ ಮಸಾಲ ಇದನ್ನು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿದ್ಮೇಲೆ ನಾವು 4 ಲೋಟ ಅಕ್ಕಿ ತೊಗೊಂಡ್ರೆ ಅದಕ್ಕೆ 6 ಲೋಟ ಆದಷ್ಟು ನೀರು ಸೇರಿಸ್ಕೋಬೇಕು. ನಾವು GTS ಅಕ್ಕಿ ತಂದಿದ್ವಿ, ಬರ್ತಡೇ ಇತ್ತಲ್ವ, ಚೆನ್ನಾಗಿ ಮಾಡಬೇಕು ಅಂತ GTS ಅಕ್ಕಿ ತಂದಿದ್ವಿ. ಅದರಲ್ಲಿ 6 ಲೋಟ ನೀರು ಹಾಕಿದ್ವಿ. ನೋಡಿ ಫ್ರೆಂಡ್ಸ್, 6 ಲೋಟ ನೀರು ಹಾಕಿ, ನೀರು ಚೆನ್ನಾಗಿ ಮೊದಲೇ ಫಸ್ಟೇ ನೀರು ಬಿಸಿ ಮಾಡ್ಕೊಂಡಿದ್ವಿ. ನೀರು ಕಾಯಿಸ್ಕೊಂಡು ಈಗ ನೀರು ಹಾಕ್ತಾರದು ನೋಡಿ, ಆಗಲೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೀರು. ಬಿಸಿ ನೀರು ಹಾಕಿದ್ದಕ್ಕೆ ಬೇಗ ಕುದೀತು. ನೆಕ್ಸ್ಟು ನಂತರ ಅಕ್ಕಿ ಹಾಕ್ಕೋತಾ ಇದ್ದೀವಿ. ಮೊದಲೇ ಅಕ್ಕಿನ 10 ನಿಮಿಷ ನೀರಲ್ಲಿ ನೆನೆಸ್ಕೊಂಡಿದ್ವಿ. ಈಗ ನೆಂದಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಮಸಾಲೆ, ಅಕ್ಕಿ, ನೀರು ಪೂರ್ತಿ ಹಿಡ್ಕೊಳ್ಳೋವರೆಗೂ ತಿರುಗಿಸ್ಕೋಬೇಕು. ನಂತರ ತುಪ್ಪ ಹಾಕಬೇಕು ಫ್ರೆಂಡ್ಸ್. ಬಿರಿಯಾನಿಗೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ತುಪ್ಪ ಸೇರಿಸ್ಕೋಬೇಕು. ನಮ್ಮ ಮನೇಲಿ ತುಪ್ಪ ಇರಲಿಲ್ಲ ಅಂತ ಪ್ಯಾಕೆಟ್ ತರಿಸಿದ್ದೆ, ಪ್ಯಾಕೆಟೇ ಹಾಕ್ತಾಯಿದ್ದೀವಿ. ನೋಡಿ, ಈ ಥರ ತುಪ್ಪ ಹಾಕಿದ್ರೆ ಟೇಸ್ಟ್ ಇರುತ್ತೆ ತುಂಬ. ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ತುಪ್ಪ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತಿರುಗಿ ಅದನ್ನು ಮುಚ್ಚಕ್ಕೆ ಬಿಡಬೇಕು. ನೋಡಿ, ಈ ಥರ ಎಲ್ಲ ತಿರುಗಿಸ್ಕೊಂಡು ಪೂರ್ತಿ ಮಸಾಲೆ ಹಿಡಿಯೋ ಹಾಗೆ ಅದು ಮುಚ್ಚಳ ಮುಚ್ಚಿಬಿಟ್ಟು
ಅದ್ರ ಮೇಲೆ ಅದನ್ನು ಇದು ಮಾಡಕ್ಕೆ ಬಿಡಬೇಕು, ದಮ್ ಕಟ್ಟಕ್ಕೆ ಬಿಡಬೇಕು. ನೋಡಿ ಈ ಥರ ತಟ್ಟೆ ಮುಚ್ಚಿ ಅದ್ರ ಮೇಲೆ ಒಂದು ಕುಕ್ಕರ್ ತುಂಬ ನೀರು ತುಂಬಿ ಅದನ್ನು ದಮ್ ಕಟ್ಟಕ್ಕೆ ಬಿಟ್ಟಿದ್ದೀವಿ. ನೋಡಿ ಇದು ದಮ್ ಎಲ್ಲ ಕಟ್ಟಾದಮೇಲೆ ಬಿರಿಯಾನಿ ಈ ರೀತಿ ಬಂದಿದೆ. ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ನೋಡಿ ಈ ಥರ ಉದ್ದುದ್ರಾಗಿ ಬಂದಿದೆ. ನೋಡಿ ಸುಡ್ತಿತ್ತು ಬಿರಿಯಾನಿ, ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಈ ಥರ ಬಂದಿದೆ. ನೋಡಿ ಈ ಥರ ಮೊಸರು ಬಜ್ಜಿ, ನೋಡಿ ಪೀಸು ಚಿಕನ್ ಫ್ರೈ ಕೂಡ ಮಾಡಿದ್ವಿ. ನೋಡಿ ಈ ರೀತಿ ಬಂದಿದೆ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮಗೆ ಫಾಲೋ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಸಪೋರ್ಟ್ ಮಾಡಿ ವೀಕ್ಷಕರೇ.